ಅದಕ್ಕೆ ಅಧ್ಯಕ್ಷರೇ, ಇವತ್ತು ಈ ಒಂದು ಯೋಜನೆ ಸುಮಾರು ನೋಡಿ ಅಧ್ಯಕ್ಷರೇ, ಇದರಲ್ಲಿ ಯಾವ್ಯಾವ ನರೇಗಾದಲ್ಲಿ ಏನು ಕೊರತೆ ಇತ್ತು ಆ ಕೊರತೆಯನ್ನು ಇವತ್ತು ನೀಗಿಸಲಿಕ್ಕೆ ಇವತ್ತು ಈ ಒಂದು ಇದರಲ್ಲಿ ಜಾಬ್ ಕಾರ್ಡ್ಗಳು ಎಷ್ಟೋ ಕಡೆ ನಾವು ನೋಡ್ತೀವಿ, ನಕಲಿ ಜಾಬ್ ಕಾರ್ಡ್ಗಳು, ಜನಪ್ರತಿನಿಧಿಗಳೇ ತಮ್ಮ ಮನೆಯಲ್ಲಿ ಜಾಬ್ ಕಾರ್ಡ್ ಮಾಡಿಕೊಂಡು ದುರುಪಯೋಗ ಮಾಡ್ಕೊಳ್ಳುವಂಥ ಟೀಕೆ ಟಿಪ್ಪಣಿ ನಾವು ನೋಡ್ತೀವಿ. ಇವತ್ತು ಒಬ್ಬಂಟಿ ಮಹಿಳೆಯರಿಗೆ, ಅಂಗವಿಕಲರಿಗೆ, 60 ವರ್ಷ ಮೇಲ್ಪಟ್ಟವರಿಗೆ, ತೃತೀಯ ಲಿಂಗಗಳಿಗೆ, ದುರ್ಬಲ ಆದಿವಾಸಿ ಸಮುದಾಯದವರಿಗೆ ವಿಶೇಷ ಗ್ರಾಮೀಣ ಉದ್ಯೋಗ ಖಾತ್ರಿ ನೀಡುವ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದರಲ್ಲಿ ಇವತ್ತು ಎಲ್ಲ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ ಮೇಲೆ ಅಧ್ಯಕ್ಷರೇ, ಕೃತಕ ಬುದ್ಧಿಮತ್ತೆ ಉಪಯೋಗಿಸಿ ಬಹಳಷ್ಟು ವಂಚನೆಗಳು ಇವತ್ತು ಜಗತ್ತಿನಲ್ಲಿ ನಡೆದಿವೆ. ಅದನ್ನು ತಡೆಗಟ್ಟಲಿಕ್ಕೆ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ವರ್ಷಕ್ಕೆ 2 ಸಲ ಆಡಿಟ್ ಮಾಡುವಂಥ ಮತ್ತು ಸಹಕಾರ ಒಕ್ಕೂಟದ ಪ್ರೋತ್ಸಾಹಿಸುವಂಥ ರಾಜ್ಯಗಳನ್ನು ಉತ್ತರದಾಯಿತ್ವವನ್ನು ಮಾಡುವಂಥ ಜವಾಬ್ದಾರಿ ಇದೆ. ಅಧ್ಯಕ್ಷರು, ಇವತ್ತು 90-10% ಇತ್ತು ಮೊದಲು ನರೇಗಾದಲ್ಲಿ, ಅದನ್ನು ಇವತ್ತು 60% ಏನು ಮಾಡಿದ್ದಾರೆ. ನಾನು ಸಹ ಈ ಒಂದು ವಿಷಯದಲ್ಲಿ ಕೇಂದ್ರ ಸರ್ಕಾರ ತನ್ನ ಪಾಲನ್ನು ಹೆಚ್ಚು ಮಾಡಬೇಕು, ರಾಜ್ಯ ಸರ್ಕಾರದ 75-25 ಮಾಡಿ ಆ ಒಂದು ಯೋಜನೆಯನ್ನು ಪರಿಣಾಮಕಾರಿಯಾಗಿ ತೊಗೊಂಡು ಬಂದರೆ ಏನು ಇವರು ಅಪಪ್ರಚಾರ ಏನು ಮಾಡ್ತಾ ಇದ್ದಾರೆ, ಈ ಒಂದು ನರೇಗಾದ ತೆಗೆದು ಹಾಕಿದ್ದಾರೆ, ಅದರಲ್ಲಿ ಗಾಂಧಿಯವರ ಹೆಸರು ತೆಗೆದು ಹಾಕಿದ್ದಾರೆ. ಯಾವುದೂ ಸಹ ಕಾಲಕ್ಕೆ ಏನೇನು ತಪ್ಪುಗಳಿರ್ತಾವೆ ಅದನ್ನು ತಿದ್ದುಪಡಿ ಮಾಡಿ ಒಂದು ಪಾರದರ್ಶಕವಾದಂಥ ಒಂದು ಯೋಜನೆಯನ್ನು ಕೊಡುವಂಥ ಕೆಲಸ ಇವತ್ತು ನಮ್ಮ ದೇಶದಲ್ಲಿ ನಾ ಭಾಳ ಹೆಮ್ಮೆಯಿಂದ ಹೇಳ್ತೇನೆ. ಇಲ್ಲಿಯವರೆಗೆ 10-11 ವರ್ಷ ಆಯಿತು ಈ ದೇಶದ ಪ್ರಧಾನಮಂತ್ರಿ ಆದಮೇಲೆ ನರೇಂದ್ರ ಮೋದಿಯವರ ಮೇಲೆ ಒಂದೂ ಭ್ರಷ್ಟಾಚಾರದ ಆರೋಪ ಇಲ್ಲಾರಂತ ಒಬ್ಬ ಪ್ರಧಾನಮಂತ್ರಿ ಏನಾದರೂ ಆಗಿದ್ರೆ ಅದು ನರೇಂದ್ರ ಮೋದಿಯವರ ಅಂತೇಳಿ ಭಾಳ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ.